ನಮಸ್ತೆ ಎಲ್ರಿಗೂ. ಈಗ ನಿಮಗೆ ಎಲ್ರಿಗೆ ನಾನೊಂದು ಗುಡ್ ನ್ಯೂಸ್ ಹೇಳ್ತೇನೆ. ಎಂಥ ಗುಡ್ ನ್ಯೂಸ್ ಅಂದರೆ, ನಾನಾಗ ಒಂದು ವಿಡಿಯೋ ಹಾಕಿದ್ದಲ್ಲ, ವಿಡಿಯೋದಲ್ಲಿ ಹಿಮೋಗ್ಲೋಬಿನ್ ನನಗೆ 7 ಉಂಟಂತ ಹೇಳಿ ಹಾಕಿದ್ದು, 7 ಉಂಟಂತ. ಮತ್ತು ನೀವೆಂತಾದರೂ ಸಜೆಷನ್ ಕೊಡಿ. ಅಂದರೆ ಸಾಧಾರಣ ಮಟ್ಟಿಗೆ 99% ನಾನು ಸಜೆಷನ್ ಎಲ್ಲ ಓದುವಾಗ ನಾನು ಎಲ್ಲವನ್ನೂ ಉಂಟಲ್ಲ, ಇಷ್ಟರವರೆಗೆ ಉಂಟಲ್ಲ ಎಲ್ಲ ಯೂಸ್ ಮಾಡಿದ್ದೇನೆ. ಅದರಲ್ಲಿ ಎಂತ ಎಲ್ಲ ಉಂಟು ನೋಡಿ, ಎಲ್ಲ ಮಾಡಿದ್ದೇನೆ. ಕಡೆಗೆ ಅದು ಓದಿ 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 ನನ್ನದೀಗ 7ರಿಂದ 13ಗೆ ಹಿಮೋಗ್ಲೋಬಿನ್ ಜಾಸ್ತಿ ಆಯಿತು. ಹಾಗೆ ಎಲ್ಲರಿಗೂ ಥ್ಯಾಂಕ್ಸ್. ನಮ್ಮದಿದು ನೋಡಿ, ನಮ್ಮ ಬಾಲ್ಕನಿಯಿಂದ ಹೊರಗೆ ಎಲ್ಲ ಕಾಣ್ತದೆ ನೋಡಿ. ಇಲ್ಲಿ ಒಂದು ಬಿಲ್ಡಿಂಗ್ ಆಗ್ತಾ ಉಂಟು, 52 ಫ್ಲೋರ್ ಅಂತೆ. ನಮ್ಮದೇ 22 ಫ್ಲೋರ್, ಅಲ್ಲಿ 52 ಫ್ಲೋರ್. ಮತ್ತು ಅದೇ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಎಲ್ಲರೂ ನನಗೆ ಬರೆದಿದ್ದಾರೆ ಎಂತ ಮಾಡಬೇಕು ಎಂತ. ಆದರೂ ಸಹ ಎಲ್ಲ ಮಾಡಿದ್ದೇನಲ್ಲ ನಾನು, ಅದೆಲ್ಲ ಮಾಡಿ ಯೂಸ್ ಮಾಡಿ ಎಲ್ಲ ಆಗಿದೆ. ಹಾಗಾಗಿ ಈಗ ನಮ್ಮ ಅಮ್ಮನ ಬೆಡ್ ನೋಡಿ, ಅಮ್ಮನ ಬೆಡ್ ಖಾಲಿ. ಅಮ್ಮ ಅಕ್ಕನ ಮನೆಗೆ ಹೋಗಿದ್ದಾರೆ. ಸ್ವಲ್ಪ ಬೋರ್ ಆಗ್ತಾ ಉಂಟು. ಅಮ್ಮ ಇದ್ದರೆ ಇಡೀ ದಿನ ಅದು ತಿಂದಿಯಾ ಇದು ತಿಂದಿಯಾ ಅದು ಎಷ್ಟು ಸಾಕಾಗಿ ಹೋಗ್ತದೆ ನನಗೆ. ಅಂದರೆ ನನಗೆ ಬೇಕಿದ್ದದೆಲ್ಲ ನಾನು ಮಾಡಿ ತಿಂತೇನೆ, ಕುಡಿತೇನೆ, ಎಲ್ಲ ಮಾಡ್ತೇನೆ. ಕೆಲವರು ಕೇಳ್ತಾರೆ ನನ್ನ ಹತ್ರ, ನೀವು ಇಷ್ಟು ದೊಡ್ಡ ಇದು ಕಾಯಿಲೆ ಇದ್ದರೂ ಹೇಗೆ ಅಷ್ಟು ಖುಷಿಯಿಂದ ಇರ್ತೀರಿ ಅಂತ. ಖುಷಿ ಅಂತ ಗೊತ್ತುಂಟಾ? ಖುಷಿ ಏನಲ್ಲ ಅದು. ಖುಷಿ ಅಂದರೆ ಯಾರಿಗೆ ಎಂಥ ಕಾಯಿಲೆ ಬಂದರೆ ಉಂಟಲ್ಲ, ಅವರವರೇ ಅದನ್ನು ಎಂತ ಮಾಡಬೇಕು, ಅನುಭವಿಸ್ಬೇಕಲ್ವಾ. ಬೇರೆ ಯಾರಿಗೂ ಕೊಡಲಿಕ್ಕಾಗ್ತದ? ಬೇಜಾರಿನಲ್ಲಿದ್ದರೆ ಏನು ಪ್ರಯೋಜನ ಇಲ್ಲ. ಅದರ ಬದಲಿಗೆ ನಾವು ಖುಷಿಯಿಂದ ಇದ್ದರೆ ಮನೆಯವರಿಗೂ ಸ್ವಲ್ಪ ಖುಷಿ ಆಗ್ತದೆ ಅಲ್ವಾ. ಅದು ಗೊತ್ತಿದ್ದ ವಿಷಯವೇ. ಹಾಗಾಗಿ ಆದರೂ ನಾನು ಎಂಥ ಇದು ಬಂದರೂ ಉಂಟಲ್ಲ, ಎದುರಿಸ್ತೇನೆ. ಅದೊಂದುಂಟು, ದೇವರು ಅಷ್ಟೊಂದು ಇದು ಕೊಟ್ಟಿದ್ದಾರೆ. ನಮ್ಮದು ಹೊರಗೆ ನೋಡಿ ಎಷ್ಟು ಚೆಂದ ಕಾಣ್ತದೆ. ಇಲ್ಲಿ ಕೂತ್ಕೊಂಡ್ರೆ ಈ ಬೆಡ್ಡಲ್ಲಿ ಮಲಗಿದ್ರೆ ಉಂಟಲ್ಲ, ಕೆಲವರು ಇಲ್ಲಿ ಬಂದವರು ಹೇಳೋದು ಅಮ್ಮನ ಬೆಡ್ ನೋಡಿ. ಇಲ್ಲಿಂದ ಹೊರಗೆ ಸ್ಕೈ ನೋಡಲಿಕ್ಕೆ, ಆಕಾಶ ಮತ್ತು ಸಂಜೆ ಸನ್ಸೆಟ್ ಎಲ್ಲ ತುಂಬ ಚೆಂದ ಕಾಣ್ತದೆ. ಹಾಗಾಗಿ ಕೆಲವರಿಗೆ ಇಲ್ಲಿ ಆಸೆ ಅಂತೆ. ಬ್ಯಾಂಗ್ಳೂರಿನಲ್ಲಿ ನನ್ನ ಒಬ್ಬರು ಕಸಿನ್ ಇದ್ದಾರೆ, ಅವರ ಗಂಡ ಯಾವಾಗಲೂ ಹೇಳಿಕೊಂಡು ಇಲ್ಲಿ ಬಂದು ನಾನು ಮಾಡಿಕೊಟ್ಟ ಒಂದು ಟೀ ಕುಡ್ದಂತೆ ಈ ಬೆಡ್ಡಿನ ಮೇಲೆ ಕುಳಿತು ಅವರಿಗೆ ಹೊರಗೆ ಸನ್ಸೆಟ್ ಎಲ್ಲ ನೋಡಬೇಕು ಅಂತ. ಬನ್ನಿ ಅಂತ ಹೇಳಿದ್ದೇನೆ, ಒಂದು ಚಹಾ ಮಾಡಿಕೊಡೋದು ದೊಡ್ಡ ವಿಷಯವ ಅಂತ. ಹಾಗೆ ನೋಡುವ, ಇನ್ನು ಸಾಧಾರಣ 1 ವಾರದ ಒಳಗೆ, ಒಂದಲ್ಲ 4 ದಿನದ ಒಳಗೆ ನಾನು ಬ್ಲಡ್ ಟೆಸ್ಟಿಗೆ ಕರೀತೇನೆ.